ಹಿಂದಿನ ಸರ್ಕಾರದವರು 4,500 ಟೀಚರ್ಸ್ನ ರಿಕ್ರೂಟ್ ಮಾಡಿದ್ರು, ಇಲ್ಲ 5,500. ನಾನು ಬಂದ ಮೇಲೆ 13,500 ಟೀಚರ್ಸ್ನ 11 ತಿಂಗಳಲ್ಲಿ ರಿಕ್ರೂಟ್ಮೆಂಟ್ ಮುಗಿಸಿ ಪ್ರೋಸೆಸ್ನ ಆಲ್ರೆಡಿ ಟೀಚಿಂಗಿಗೆ ಕಳಿಸಿದ್ದೀವಿ. ಪ್ಲಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ 1 ಮಂತ್ ಬ್ಯಾಕ್ ಬಂದಿರೋದ್ರಿಂದ ನಂದು ಪಾಲಿಸಿ ಈಗೆಲ್ಲ ಸ್ಟಾರ್ಟ್ ಆಗಿ ಐ ಆಮ್ ಟೇಕಿಂಗ್ ಟೋಟಲಿ 18,000 ಟೀಚರ್ಸ್ ರಿಕ್ರೂಟ್ಮೆಂಟ್. ಏಡೆಡ್ ಶಾಲೆಗೆ 5,000 ಚಿಲ್ಡ್ರೆ, ನಮ್ಮ ಸರ್ಕಾರಿ ಶಾಲೆಗೆ 13,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ನ ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ಮಾತನ್ನು ಕೂಡ ಕೊಡ್ತೇನೆ. ಆ ಪ್ರೋಸೆಸ್ಸು ಕೂಡ ಈಗ ಸ್ಟಾರ್ಟ್ ಆಗಿದೆ. ಸೊ ಟೀಚರ್ಸ್ ಕೊರತೆ ಕಮ್ಮಿ ತುಂಬ ಇದೆ, ಟೀಚರ್ಸ್ ಕೊರತೆ. ಆದರೆ ನಾವು ಬಂದ ಮೇಲೆ ನಾವು ತೊಗೊಂಡಿರೋದು ಇದಕ್ಕೆ ಬೇಷ್ ಹೇಳಲೇಬೇಕೋ ಇಲ್ಲೋ ಹೇಳಿ ನೋಡೋಣ. ಆಗ 3.5 ವರ್ಷಕ್ಕೆ ಅವ್ರು ಅಷ್ಟು ತೊಗೊಂಡಿದ್ದಾರೆ, ನಾನು 11 ತಿಂಗಳಿಗೆ ಇಷ್ಟು ತೊಗೊಂಡಿದ್ದೀನಿ. ಮತ್ತೆ ಈಗ 18,000 ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿ ನಾವು ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿ ಒತ್ತನ್ನು ಹೆಚ್ಚು ಕೊಡ್ತಾ ಇದ್ದೀವಿ ನಾವು. ಯಾಕೆಂದರೆ ಕಲ್ಯಾಣ ಕರ್ನಾಟಕ ಶೈಕ್ಷಣಿಕವಾಗಿ ಸ್ವಲ್ಪ ಹಿಂದಿದೆ ಅನ್ನೋದು ಅವ್ರಿಗೆ ಮನಸ್ಸಲ್ಲಿದೆ. ಅದು ಮುಂಚೂಣಿಗೆ ತರಬೇಕು. ನನಗನ್ಸುತ್ತೆ ಇನ್ನು 5 ರಿಂದ 10 ವರ್ಷದೊಳಗೆ ಇಡೀ ರಾಜ್ಯದಲ್ಲಿ North Karnataka will be number 1 in entire state as far as, because those children they need and we have to give. ಅದಕ್ಕೆ ಅಕ್ಷರ ಆವಿಷ್ಕಾರ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಕ್ಷರ ಆವಿಷ್ಕಾರದಲ್ಲಿ ಸ್ಪೆಷಲ್ ಗ್ರಾಂಟ್ ಏನು ಹೋಗುತ್ತೆ 5,000 ಕೋಟಿ. ಆ 5,000 ಕೋಟಿಯಲ್ಲಿ 25% ಕಂಪಲ್ಸರಿ ಅಕ್ಷರ ಆವಿಷ್ಕಾರದಲ್ಲಿ ಬರೀ ಎಜುಕೇಷನ್ನಿಗೆ, ಶಿಕ್ಷಣಕ್ಕೆ ಕಡ್ಡಾಯವಾಗಿ ಎಲ್ಲ ಶಾಸಕರು ಕೂಡ ಖರ್ಚು ಮಾಡಲೇಬೇಕು. ಅವ್ರು ಬರ್ತಕ್ಕಂಥ 100 ಬಂದರೆ ಅದರಲ್ಲಿ 25%. ಕೆಲವರು, ನಾನು ಧನ್ಯವಾದಗಳನ್ನು ಹೇಳ್ತೀನಿ, ಎಲ್ಲರೂ ಕೂಡ ವಿರೋಧ ಪಕ್ಷದ ಶಾಸಕರು ಇರ್ಬೋದು, ಯಾರೇ ಇರ್ಬೋದು, ಕೆಲವರು 30, 40, 50%, 60% ಕೂಡ ಶೈಕ್ಷಣಿಕವಾಗಿ ಆ ಮಕ್ಕಳ ಭವಿಷ್ಯಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ಕೃತಜ್ಞತೆ, ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಒಳ್ಳೆ ಕೆಲಸ ಮಧು ಬಂಗಾರಪ್ಪ ಅವರೇ. ಇನ್ನು ಶೈಕ್ಷಣಿಕ ಸ್ಥಿತಿಗತಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ವೈಸ್ ನೋಡಿದ್ರೆ ನಮ್ಮ ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನ ಬಹಳ ದೊಡ್ಡ ರೆವಲ್ಯೂಷನ್ ಏನೂ ಆಗಿಲ್ಲ. ಬಟ್ ಡೆಲ್ಲಿನಲ್ಲಿ ನಾನು ಬೇರೆ ಸರ್ಕಾರಗಳ ಅವಧಿನಲ್ಲಿ ನಾನು ನೋಡಿದೆ, ಆಪ್ ಗೌರ್ಮೆಂಟ್ ಇದ್ದಾಗಲೂ ನಾನು ನೋಡಿದ್ದೆ, ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಕ್ರಾಂತಿಕಾರಕವಾಗಿ ಶಾಲೆಗಳನ್ನ ಉದ್ಧಾರ ಮಾಡುವಂಥ ಕೆಲಸಗಳು ಅನೇಕ ಸರ್ಕಾರಗಳು ಮಾಡಿದ್ದಾವೆ. ಸೊ ನಮ್ಮಲ್ಲಿ ಯಾವಾಗ ಅದು ಸಾಧ್ಯ ಆಗುತ್ತೆ? ನಮ್ಮಲ್ಲಿ ಯಾವಾಗ ಶಿಕ್ಷಣ, ಸರ್ಕಾರಿ ಶಾಲೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ವೈಸು ಕ್ವಾಲಿಟಿ ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ? ನಾನು ಇಲಾಖೆ ವಹಿಸ್ಕೊಂಡಾಗ ಸುಮಾರು 25 ಮಕ್ಕಳು ಒಳಗಿರ್ತಕ್ಕಂಥ ಶಾಲೆಗಳು ಸುಮಾರು 13,000 ಶಾಲೆಗಳು. ಓಕೆ. ಬರೀ 5 ಮಕ್ಕಳು ಒಳಗಿರ್ತಕ್ಕಂಥದ್ದು 1,500 ಮಕ್ಕಳು. 10 ಮಕ್ಕಳು ಇರ್ತಕ್ಕಂಥದ್ದು 5,500-6,000 ಶಾಲೆಗಳು. ಟೋಟಲಿ 46,000 ಶಾಲೆಗಿದೆ ನನ್ನ ಇಲಾಖೆಯಲ್ಲಿ. 40 ಊರು ತುಂಬ ಇದ್ದಾವೆ. ಯಾಕೆಂದರೆ ಹಿಸ್ಟ್ರಿ ತಗೊಂಡಾಗ ಯಾರೊಬ್ರು ಶಾಸಕರು ಹೋದಾಗ ನಮ್ಮ ಊರಿಗೆ ಒಂದು ಶಾಲೆ ಅಂತ ಕೇಳೋರು. ಈಗ ಬಡವರು ಕೂಡ ಸಾಲ ಮಾಡಿ ಕಷ್ಟ ಆದರೂ ಪರವಾಗಿಲ್ಲ, ನಾನು ದೂರದ ಶಾಲೆಗೆ, ಒಳ್ಳೆ ಶಾಲೆ ಕಳಿಸ್ತೀನಿ ಅಂತ ಮನೋಭಾವನೆ ಇರಬೇಕಾದ್ರೆ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದರೆ, ಇಲ್ಲಿ ಕ್ಲಸ್ಟ್ರಿಂಗ್ ಅಂತ ಹೇಳಿ ಮಾಡಬೇಕು. ಅದಕ್ಕೆ ವಿ ಹ್ಯಾವ್ ಕಮ್ ಔಟ್ ವಿತ್ ಎಕ್ಸಲೆಂಟ್ ಒಂದು ಒಳ್ಳೆ ಪ್ರೋಗ್ರಾಮು. ಏನು ಅಂದರೆ ಕರ್ನಾಟಕ ಪಬ್ಲಿಕ್ ಶಾಲೆ ಗುಣಮಟ್ಟ. ನೀವು ಕೇಳಿದ್ರಿ.